ಕೇಸನ್ನ ಅದರಲ್ಲೂ ಸಾರಾಯಿ ವಿಷಯ ಅಷ್ಟು ಉನ್ನತಕ್ಕೆ ಹೋದು ಅಲ್ಲಲ್ಲ ಸರ್, ಅವರು ಕೂಡ ಅದೇ ಮಾಡಬಹುದಿತ್ತು. ಇವಾಗ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು, ಇಡಿ CBI ಅನ್ನ ಇವ್ರ ಮೇಲೆ ತಗೊಂಡು ಬಂದ್ರು, ಅಂದ್ರೆ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಆಗಲಿ ಇಡಿನ ಇವ್ರ ಮೇಲೆ ಬಿಟ್ರು. ಅವಾಗ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು, ಇಲ್ಲಿರುವಂತ CID ಅದು ಇದು ಎಲ್ಲ ಲೋಕಾಯುಕ್ತರನ್ನ ಇವ್ರ ಮೇಲೆ ಬಿಟ್ರು, BJP ಅವ್ರ ಮೇಲೆ ಬಿಟ್ರು. ಹಾಗಾಗಿ ನೀನು ಚುಪ್ ನಾನು ಚುಪ್, ನಂದು ಹೇಳ್ಬೇಡ ನಿಂದು ಹೇಳ್ಬೇಡ ಅನ್ನುವಂತಹ ಕಾರ್ಯಕ್ರಮ ಸ್ವಲ್ಪ ಅನುಭವ ನಮ್ಮ ಸಿದ್ದರಾಮಯ್ಯ ಹೆಚ್ಚು ಕೇಜ್ರಿವಾಲ್ಕಿಂತ ಸಹಿತ ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ಪಾಪ ಯಾಕೆ ಕೇಜ್ರಿವಾಲ್ರಿಗೆ ಇವತ್ತಿಗೂ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ. ಇವ್ರು ಅಷ್ಟೆಲ್ಲ ಮಾಡಿ ಅಧಿಕಾರ ತಗೊಂಡ್ರು ದಿಲ್ಲಿಯಲ್ಲಿ, ಇವತ್ತಿಗೂ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ಸರ್ ಅಲ್ಲಿ ದೆಹಲಿಯಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಪೊಲೀಸ್ ಆಗ್ಲಿ SIT ಕರೆಕ್ಟ್ ಸೆಂಟ್ರಲ್ ಗವರ್ಮೆಂಟ್ ದಿಂದ್ರಾನೇ ರೆಡಿ ಆಗೋದು. ಆದ್ರೆ ಇವತ್ತಿಗೂ ಸಹಿತ ಕೇಜ್ರಿವಾಲ್ ಪ್ರೂವ್ ಮಾಡೋಕ್ಕಾಗಿಲ್ಲ. ಆದ್ರೆ ಅಧಿಕಾರಕ್ಕೆ ಸ್ವಲ್ಪ ಯಶಸ್ವಿ ಆದ್ರು. ಹಂಗಿಲ್ಲ ಏನೋ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಆಗುದಿಲ್ಲ ಅನ್ನೋ ಒಂದು ಸಾಮಾನ್ಯವೇನ ಹೇಳುವಂತ ಉದ್ದೇಶ. ಸರ್ DK ಶಿವಕುಮಾರ್ ಅವ್ರು ಮುಂದಿನ CM ಪ್ರಶ್ನೆ 2022 ಅಂತ ನಿಮ್ಮ ಸಿದ್ದರಾಮಯ್ಯ ಬಿಟ್ಟು ಹೋಗೋದಿಲ್ಲ. ಅವ್ರು ಸಿದ್ದರಾಮಯ್ಯರಂತೆ ಮೊದಲಿಂದ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಭಾಳ ಪ್ರಿಯರು. JH ಪಟೇಲ್ ಜೋಡಿ ಇವ್ರಿಗೆ ವಯಸ್ಸು ದೊಡ್ಡವರು. ಆ ಸಮಯದಲ್ಲಿ ನಾವು CM ಅಂತ ನಿಂತವರು. ಕೇವಲ ದೇವೇಗೌಡ ತಮ್ಮ ಮಗನ CM ಮಾಡಿದಕ್ಕಾಗಿ ಅಹಿಂದ ಅಂತ ಕಾಂಗ್ರೆಸ್ಗೆ ಬಂದವರು. ಅದು ಸುಲಭ ಬಿಟ್ಟು ಕೊಡ್ತಾರೆ. ಅವ್ರು ಬಂದಿದ್ದ CM ಸುಲಭ ಅವ್ರಿಗೆ ಹೊರಗೆ. ಮತ್ತು ಈಗ ಮತ್ತು ವಯಸ್ಸಾಗಿದ್ದು ಬಿಡಕ್ಕೆ ಸಾಧ್ಯ ಇಲ್ಲ. ಅವ್ರು ದೊಡ್ಡ ಮಗ ಆಗಿದ್ರೆ ಏನೋ ಅವ್ರ ಮಗನ ತಂದು ಬಿಡಬೋದಾಗಿತ್ತು, ಏನೋ ಜನ ಒಪ್ಬೋದಿತ್ತು. ಇವ್ರು ಹೆಚ್ಚಿನ ಅವ್ರಿಗೆ ಪಾಪ ಆಸಕ್ತಿ ಇಲ್ಲ. ಅದಕ್ಕೆ ಇದ್ದಷ್ಟು ನಾನು CM ಅನ್ನೋದು ಪಾಪ ಇರಬೇಕು ಇಲ್ಲಿ ಮೂಲಾಗ. ಸರ್ ಸಿದ್ದರಾಮಯ್ಯನವ್ರಿಗೆ ಗೇಟ್ ಪಾಸ್ ಕೊಡುತ್ತಾ ಕಾಂಗ್ರೆಸ್? ಅಲ್ರಿ, ಗೇಟ್ ಪಾಸ್ ಕೊಟ್ರೆ ಕಾಂಗ್ರೆಸ್ ಗೇಟ್ ಪಾಸ್ ಅನ್ಭವಿಸ್ತದೆ. ಅದ ಇಲ್ಲಿ ಇದರಿಂದ ಹೋಗುವಂತ ಸಾಧ್ಯತೆ ಇದಾವೆ. ಯಾಕಂದ್ರೆ OBC ಆಡಳಿತ ಹಿನ್ನೆಲೆಯಲ್ಲೇ ರಾಷ್ಟ್ರ ಮಟ್ಟದ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. OBC ನಾಯಕರು ಯಾರಪ್ಪ ಅಂತ ಸಹಜವಾಗಿ ನಮ್ಮ ಇವ್ರ ಕಡೆ ಸಿದ್ದರಾಮಯ್ಯ ಮನಸ್ಸು ಬರ್ತದೆ. ಹೀಗಾಗಿ ಅವ್ರನ್ನ ಕಳ್ಕೊಂಡು ಏನು ಮಾಡಿದೆ ಅವ್ರಿಗೆ. ಈಗ ಇರೋದ ಒಂದು ಸ್ಟೇಟ್ ಉಳಿದ ಗಟ್ಟಿಗೆ ಮತ್ತು ಅದನ್ನು ಕಳ್ಕೊಂಡು ಈ ಶಾಣಿತನ ರಾಹುಲ್ ಗಾಂಧಿ ಅವರಿಗೆ. ಮತ್ತು ರಾಹುಲ್ ಗಾಂಧಿ ವಿಚಾರಧಾರೆಗಳಿಗೆ ಅತ್ಯಂತ ನಿಯರೆಸ್ಟ್ ಆದಂಥ ವಿಚಾರಧಾರೆ ಮನುಷ್ಯ ಸಿದ್ದರಾಮಯ್ಯ ಇದ್ದಾರೆ. OBC ಆಗಿರ್ಬೋದು, SC ಆಗಿರ್ಬೋದು. ಆದ್ರೂ ಕೂಡ ಮುಂದಿನ ಪ್ರಶ್ನೆ ಸರ್, DK ಶಿವಕುಮಾರ್ ಅವ್ರ ಪ್ರಿಯ ವ್ಯಕ್ತಿ ಅಲ್ವಾ ಕಾಂಗ್ರೆಸ್ ಕುಟುಂಬ? ಅವ್ರಿಗೆ ಗೊತ್ತದ್ರಿ ಪ್ರಿಯ ವ್ಯಕ್ತಿ. ಬಟ್ ಅವ್ರ ಹಿಂದೊಂದಿಷ್ಟು ಅನೇಕ ಆರೋಪಗಳಿದ್ದಾವ. ಅವು ಆರೋಪ ನಾಳೆ CBI ಎತ್ತಿ ಕಟ್ಟಬಹುದು ಅನ್ನೋ ಭಯ ಅದ ಅವ್ರಿಗೆ. ಇಲ್ಲಿ CID ಕೂಡ ಆಯ್ತಲ್ಲ ಇವ್ರ ಕೈಲಿ, ಲೋಕಾಯುಕ್ತ CID ಕೂಡ ಆಯ್ತಲ್ಲ. ನಮ್ಮ ಸಿದ್ದರಾಮಯ್ಯನವ್ರಿಗೆ ಇರುವಂತಹ ಒಂದು ಪ್ರಭಾವನೆ ಅಂತ ಅಂತೀವಿ, ಅನುಭವ ನಾವು ಕಳ್ಕೊಳ್ತೀವಿ. ಅದು ಪಾಪ ಇವ್ರಿಗೆ ಇಲ್ಲ. DK ಅವ್ರು ಒಳ್ಳೆ ಮನುಷ್ಯ, ಪಕ್ಷ ಮಾಡಿದಾನ, ಸಾವಿರಾರು ಕೋಟಿ ರೂಪಾಯಿ ಹಾಕಿದಾರೆ, ಗೆಲ್ಲುದ್ರ ಕಾರ್ಯಕರ್ತರಾಗ್ಯಾರ, ಅದ್ರಲ್ಲಿ ಎರಡು ಮಾತಿಲ್ಲ. ಅದೇ ಏನು ಹಾಕಿದಾರಲ್ಲ ಅದೇ ಇವತ್ತು ಅವ್ರಿಗೆ ವೈರಿ ಆಗ್ಯದ. ಯಾಕಂದ್ರೆ ದುಡ್ಡು ಎಲ್ಲಿದ್ದು ಬಂದಪ್ಪ ಅಂತ ಪ್ರಶ್ನೆ ಉತ್ತರ ಭಾಳ ಕಷ್ಟ ಅಂತ ಹೇಳೋದು.